ಆಡಳಿತ ವರ್ಗ ಕೊಡದಲ್ಲಿ ಮೇಡಮ್ ಪ್ರೊಟೆಸ್ಟ್ ಬಂದಿದ್ದೀರಾ, ನಿಮ್ಮ ಮುಂದಿನ ಕ್ರಮ ಏನ್ ಸರ್ ಆಗುತ್ತೆ? ಕಳೆದ 17 ದಿನಗಳಿಂದ ಈ ಸಂಬಂಧಪಟ್ಟಿರ್ತಕ್ಕಂಥ ಮೆಮೋರಿಯಲ್ ಹಾಸ್ಪಿಟಲ್ ಎಂಪ್ಲಾಯ್ಮೆಂಟ್ ಯೂನಿಯನ್ ಏನಿದೆ, ಹಗಲು ರಾತ್ರಿ ಒಂದು ಕಾರ್ಮಿಕರಿಗಾಗಿರ್ತಕ್ಕಂಥ ದೌರ್ಜನ್ಯ, ಅನ್ಯಾಯ, ಹಾಗೆ ಅವರ ವರ್ಗಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಸೌಕರ್ಯಗಳ ಒಂದು ವಿಭಾಗಕ್ಕೆ ಸರಿಯಾದಂತ ಸಕಾರಾತ್ಮಕಕ್ಕೆ ಸಂಬಳಗಳಾಗಿರ್ಬೋದು ಅಥವಾ ಕಾರ್ಮಿಕರಿಗಾಗಿರ್ತಕ್ಕಂಥ ಕೆಲವೊಂದು ನಿಯಮಾವಳಿಗಳನ್ನ ಮೀರಿ ಇಲ್ಲಿನ ಆಡಳಿತ ಅವರಿಗೆ ಅನ್ಯಾಯನ ಎಸಗಿದೆ. ಈ ಮೆಮೋರಿಯಲ್ ಆಸ್ಪತ್ರೆ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಆಸ್ಪತ್ರೆ. ನಮ್ಮ ಮೈಸೂರಿನಲ್ಲಿ ಅತ್ಯಂತ ಉನ್ನತ ಮಟ್ಟವಾಗಿ ಸೌಕರ್ಯನ ನೀಡ್ತಕ್ಕಂಥ ಸಾರ್ವಜನಿಕರಿಗೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯ ವಿಭಾಗದಲ್ಲಿ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಉನ್ನತ ಮಟ್ಟದಾಗಿ ಇಲ್ಲಿ ಏನು ಸೌಕರ್ಯಗಳು ಬರ್ತಾ ಇತ್ತು, ಈ ಕಳೆದ ಒಂದು 7-8 ತಿಂಗಳಿಂದ ಯಾರೋ ಒಬ್ಬ ಈ ಆಸ್ಪತ್ರೆಗೆ ಸಂಬಂಧ ಪಡದೇ ಇರತಕ್ಕಂಥ ವ್ಯಕ್ತಿ, ಸರಿಯಾದಂತ ಒಂದು ವಿದ್ಯಾಭ್ಯಾಸ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಪಾಲಣ್ಣ ಅನ್ನೋರು ಈ ಒಂದು ಆಡಳಿತ ವರ್ಗದ ಒಂದು ಜುಟ್ಟನ್ನ ಹಿಡಿದು ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರುಗಳಿಗೆ ಸರಿಯಾದಂತ ಒಂದು ವ್ಯವಸ್ಥೆನ ನೀಡದೆ ದೌರ್ಜನ್ಯನ ಎಸಗಿದ್ದಾರೆ. ಇಂಥವ್ರ ವಿರುದ್ಧ ನಮ್ಮ ಕನ್ನಡಪರ ಸಂಘಟನೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಮಟ್ಟದಿಂದ ಮೈಸೂರು ಜಿಲ್ಲಾ ಘಟಕದ ಮೂಲಕ ಇವರಿಗೆ ಈ ದಿನ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಏನಪ್ಪಾ ಅಂತಂತಂದ್ರೆ, ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನು, 4 ತಿಂಗಳು ಅವರಿಗೆ ಸಂಬಳಗಳನ್ನ ನೀಡಿಲ್ಲ, ಹಲವಾರು 2-3 ವರ್ಷಗಳಿಂದ ESI PF ಫಂಡ್ ಅನ್ನ ಅವರ ಒಂದು ಖಾತೆಗೆ ಸರಿಯಾಗಿ ನೋಂದಣಿ ಮಾಡಿಲ್ಲ, ಹಾಗೆ LIC ಫಂಡ್ ಅನ್ನು ಕೂಡ ಅವರು ಸಮಯಕ್ಕೆ ಸರಿಯಾಗಿ ಕಟ್ಟಿಲ್ಲ, ಹಾಗೆ 7 ವರ್ಷದ ಒಂದು ವೇತನ ಪರಿಷ್ಕರಣೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಈ ಒಂದು ದುರಾಡಳಿತದ ವಿರುದ್ಧ ಕಳೆದ 17 ದಿನಗಳಿಂದ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಮಿಕರು, ಸಂಬಂಧಪಟ್ಟಿರ್ತಕ್ಕಂಥ ನರ್ಸ್ ವೃಂದದವರು, ಹಲವಾರು ವಿಭಾಗದವರು ಈ ಹಾಸ್ಪಿಟಲ್ ನಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ನಾವು ಕನ್ನಡಪರ ಸಂಘಟನೆಯವರು ದೊಡ್ಡ ಮಟ್ಟದಲ್ಲಿ ಇದನ್ನ ಧಿಕ್ಕರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರಿಯಾದಂತ ವ್ಯವಸ್ಥೆ ಇವರು ಮಾಡದೇ ಇದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳ ಮುಂದೆ ಹೋಗಿ ಇನ್ನ ಉಗ್ರ ಪ್ರತಿಭಟನೆಗಳನ್ನ ಮಾಡ್ತೇವೆ. ಯಾಕಂತಂದ್ರೆ ದೇಶದ ಬೆನ್ನೆಲುಬು ಇವತ್ತು ರೈತರು, 2ನೇ ವರ್ಗದವರೇ ಈ ಕಾರ್ಮಿಕರು. ರೈತರಿಗೂ ಅನ್ಯಾಯ ಆದ್ರೆ ನಾವು ಬಿಡೋರಲ್ಲ. ಹಾಗೆ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು, ಪಾಪ ಅವರು ದುಡಿಯೋದು ಏನಕ್ಕೋಸ್ಕರ? ತನ್ನ ಕುಟುಂಬದ ಒಂದು ಹೋರಾಟಕ್ಕೋಸ್ಕರ. ಅಂತ 4-5 ತಿಂಗಳುಗಳ ಹೋರಾಟದ ಒಂದು ಹಣ ಬಿಡುಗಡೆ ಮಾಡಿಲ್ಲ ಇವರು. ಸಂಬಂಧಪಟ್ಟಿರೋ ಇಲಾಖೆಗಳಿಗೆ ದೌರ್ಜನ್ಯ ಮಾಡಿದ್ದಾರೆ ಅಂತಂದ್ರೆ ಇದನ್ನ ನಾವು ಧಿಕ್ಕರಿಸ್ತಾ ಇದ್ದೀವಿ. ಇವರು ಇದೇ ತರ ಕಡೆಗಣಿಕೆ ಮಾಡಿದ್ರೆ ಇವರನ್ನ ಬೀದಿಗೆ ತಂದು ಸಂಬಂಧಪಟ್ಟಿರೋ ಇಲಾಖೆ ವಿರುದ್ಧ ಧಿಕ್ಕರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ. ಹೌದು, ಇಲ್ಲಿನ ಏನು ಕೆಲವೊಬ್ರು ಕಾರ್ಮಿಕರಿದ್ದಾರೆ, ಅವರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅವರಿಗೆ ಫೋನ್ ಕರೆಗಳ ಮುಖಾಂತರ ಧಮಕಿ ಹಾಕಿದ್ದಾರೆ. ಸ್ಥಳೀಕರನ್ನ ಬಿಟ್ಟು ಅಂತವರು ಪಾಪ ಪ್ರಾಣ ಬೆದರಿಕೆಯಿಂದ ತಾನೇ ಸೂಸೈಡ್ ಮಾಡ್ಕೊಳ್ಲಿಕ್ಕೆ ಮುಂದಾದ್ರು. ವಿಷನು ಕೂಡ ಕುಡ್ದಿದ್ರು, ಹಾಸ್ಪಿಟ್ಲಿಗೂ ಕೂಡ ಅಡ್ಮಿಟ್ ಆಗಿದ್ರು. ಇವತ್ತು ಒಬ್ರು ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಇವತ್ತೊಬ್ರು ಡಿಸ್ಚಾರ್ಜ್ ಆಗೋ ಒಂದು ಸಮೀಕ್ಷೆ ಇದೆ. ಇಂಥವರಿಗೆ ಪ್ರಾಣ ಹಾನಿ ಆಗ್ಬಾರ್ದು. ಯಾಕೆಂತಂದ್ರೆ ನೋಡಿ, ನಾವೊಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದೀವಿ ಅಂತಂದ್ರೆ ನ್ಯಾಯ ಕೊಡಿಸ್ಕೊಡ್ಲಿಕ್ಕೆ ಹಲವಾರು ವಿಭಾಗದವರು ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿದೆ. ಇವರ ಆಡಳಿತ ಅನ್ನೋದೇನು ಶಾಶ್ವತ ಅಲ್ಲ, ಇದೊಂದು ಪ್ರೈವೇಟ್ ಆರ್ಗನೈಸೇಷನ್ ಅಷ್ಟೇ. ಈ ಒಂದು ಪ್ರಾಥಮಿಕ ವಿಭಾಗದ ಏನು ಇವರೊಂದು ಆಡಳಿತ ಇದೆ ಅದು ಸರಿಪಡಿಸ್ಬೇಕು. ಮೊದಲನೇದಾಗಿ
ನಂತರ ಇಲ್ಲಿರ್ತಕ್ಕಂಥ 300ರಿಂದ 350 ಏನು ಕಾರ್ಮಿಕರಿದ್ದಾರೆ ಅವರಿಗೆ ಒಂದು ಸರಿಯಾದಂತ ಪರಿಪೂರ್ಣತೆಯಾದಂತ ಒಂದು ಸಂಬಳ ಸಿಗಬೇಕು. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ದೌರ್ಜನ್ಯ ಕೊನೆಗಾಣಬೇಕು. ಇಲ್ಲ ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಾವು ಹಮ್ಮಿಕೊಂತೀವಿ. ಕೆಲವೊಂದ್ ಕಡೆ ಇವತ್ತು ಸರ್ಕಾರದ 17 ದಿನ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ. ಮೈಸೂರಲ್ಲಿ 2ನೇ ಇತಿಹಾಸವುಳ್ಳ ಹಾಸ್ಪಿಟಲ್ ಇದೆ. ಕೆಲವೊಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. 17 ದಿನ ಆದ್ರೆ ಯಾರ ಗಮನ ಬಂದಿರಲ್ಲ. ನೋಡಿ, ಇಲ್ಲಿ 17 ದಿನಗಳಿಂದ ಇಲ್ಲೆಲ್ಲ ಹೋರಾಟ ನಡೀತಾ ಇದೆ. ಯಾವುದೇ ವಿಭಾಗಕ್ಕೆ ಅವರು ಪ್ರಚಲಿತ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಲವಾರು ಸುದ್ದಿ ಮಾಧ್ಯಮಗಳು ಇದರ ವಿಚಾರಗಳನ್ನ ಪ್ರಸಾರ ಮಾಡಬೇಕು. ಯಾಕೆಂತಂದ್ರೆ ಇಂಥವರಿಗೆ ಕಾರ್ಮಿಕರಿಗೆ ಈ ದಿನ ದೌರ್ಜನ್ಯ ಆಗ್ತಿದೆ ಅಂತಂತಂದ್ರೆ ನಾವು ಇಡೀ ವಿಶ್ವದಾದ್ಯಂತ ಮೇ 1ನೇ ದಿನ ಕಾರ್ಮಿಕರಿಗೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂಥ ದೇಶ ನಮ್. ಯಾಕೆಂದ್ರೆ ನಮ್ಮ ದೇಶದ 2ನೇ ಅತಿ ದೊಡ್ಡ ಒಂದು ವರ್ಗ ಇರೋದು ಅಂತಂದ್ರೆ ಕಾರ್ಮಿಕರ ವರ್ಗ. ಇಂಥ ವರ್ಗಕ್ಕೆ ನಾವು ದೌರ್ಜನ್ಯನ ಎಸಗ್ತಾ ಇದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ದಯಮಾಡಿ ಇಂಥ ಒಂದು ದುರಾಡಳಿತದ ವಿರುದ್ಧ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಇವ್ರ ಮೇಲೆ ಅತಿ ಶೀಘ್ರವಾಗಿ ಆಕ್ಷನ್ಸ್ ತಗೋಬೇಕು. ಇಂಥವ್ರು ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತ ವಿರುದ್ಧ ನಾವು ಹಲವಾರು ವಿಭಾಗದಲ್ಲಿ ಹೋರಾಟನ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂತೀವಿ. ಕಾನೂನು ರೀತಿ ಹೋರಾಟನೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.